ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಂಬೂರು. ನಾನು 23 ಆಗಸ್ಟ್ರಂದು ನಿಡ್ಡೋಡಿಂದ ಪಾಂಬೂರಿಗೆ ಬರಬೇಕಾದ್ರೆ ಶಿರುವ ಮಂಚಕಲ್ ರೋಡ್ನಲ್ಲಿ ಒಂದು ಬೋರ್ಡ್ ನನ್ನ ಕಣ್ಣಿಗೆ ಕಾಣತೊಡಗಿತು. ಅದೇನೆಂದರೆ ಏಕ್ತಾ ಈವೆಂಟ್ಸ್ ಹಾಗೂ ನವಕಿರಣ್ ನವತಾರೆ ಸೇವಾ ವೇದಿಕೆ ಜಂಟಿ ಆಶ್ರಯದಲ್ಲಿ ಶಿರುವ ಮಾನ್ಸೂನ್ ಆಹಾರ ಹಣ್ಣು ಹಾಗೂ ಸಸ್ಯ ಮೇಳ ಅಂತ ಬೋರ್ಡ್ ಇತ್ತು. ಸರಿ, ನೋಡಿಯೇ ಬಿಡೋಣ ಅಂತ ಬಿಸಿ ರೋಡ್ ಹೋಗುವ ದಾರಿಗೆ ಸ್ವಲ್ಪ ಸಮಯ ಬಾಯಿ ಹೇಳಿ ಕಾಪುವಿನ ಕಡೆಯ ದಾರಿಗೆ ವೇಗ ನೀಡಿದೆ. ನೋಡಿದರೆ ಸೈಂಟ್ ಮೇರಿಸ್ ಕಾಲೇಜ್ ಹತ್ತಿರ ಸಾವೂದ್ ಸಭಾಭವನದಲ್ಲಿ ಈ ಮೇಳ ಜರುಗುತ್ತಿತ್ತು. ನಾ ಹೋದ ದಿನ ಕಟ್ಟಕಡೆಯ ದಿನವಾದ್ದರಿಂದ ಜನಸಂಖ್ಯೆ ಕಡಿಮೆ ಇತ್ತು. ಆರಾಮವಾಗಿ ಓಡಾಡಲು ನನಗೆ ಸಾಧ್ಯವಾಯಿತು. ಈ ಮೇಳ ಆಗಸ್ಟ್ 21ರಿಂದ 23ರ ತನಕ 3 ದಿನವಿತ್ತು. ನೋಡಬೇಕಾದ್ರೆ ಲೈಮ್ ಸೋಡದಿಂದ ಹಿಡಿದು ಗಿಡ ಮಾರಾಟ, ತಟ್ಟೆ ಮಾರಾಟ, ಪುಸ್ತಕ ಮಾರಾಟ, ಹಲಸು, ಕಲ್ಲಂಗಡಿ, ಜಿಲೇಬಿ, ಹೋಳಿಗೆ, ಐಸ್ ಕ್ರೀಮ್, ಪೊಟ್ಯಾಟೊ ಟ್ವಿಸ್ಟರ್, ಹಪ್ಪಳ, ಇನ್ನಿತರ ತಿಂಡಿ ತಿನಿಸುಗಳ ಮಾರಾಟದ ಜೊತೆ ಗ್ಯಾಸ್ ಫಿಟ್ಟಿಂಗ್, ದೇಹ ತೂಕ ಕಡಿಮೆ ಮಾಡುವ ಮಾತ್ರೆ, ಬಟ್ಟೆ, ಕತ್ತಿ, ಆದಿವಾಸಿ ಎಣ್ಣೆ, ಆಟಿಕೆಗಳು, ಹೀಗೆ ಹಲವಾರು ಐಟಮ್ಗಳಿದ್ವು. ನಾನು ನಿಧಾನಕ್ಕೆ ವ್ಯಾಪಾರಸ್ಥರ ಜೊತೆ ಕೇಳಿದೆ, ಸರ್ ವ್ಯಾಪಾರವೇಗಿತ್ತು ಅಂತ. ಅದಕ್ಕವರು ಹೇಳಿದರು, ಜನ ತುಂಬ ಕಡಿಮೆ ಸರ್ ಅಂತ. ಆಗ ನನಗನಿಸಿತು, ಇದು ಪೇಟೆ ದಾರಿಯಿಂದ ಚೂರು ದೂರವಿದ್ದ ಕಾರಣ ಹೀಗಾಗಿರಬಹುದೆಂದು. ಒಂದು ವೇಳೆ ಪೇಟೆ ಪಕ್ಕನೆ ನಡೆಯುತ್ತಿದ್ದರೆ ಜನಸಾಗರವಾಗುತ್ತಿತ್ತೇನೋ, ಏನಂತೀರಾ? ಇಂತಹ ವ್ಯಾಪಾರಿಗಳಿಗೆ ಜನ ಜಾತ್ರೆ ಆದರೇನೆ ಕಾಂಚನದ ಘಮ ಸವಿಯಲು ಸಾಧ್ಯ. ಇಲ್ಲವಾದರೆ ಹಗುರ ಮನಸ್ಸಿಗೆ ಭಾರವಾದ ನೋವು ಹೊತ್ತು ಅರ್ಧಂಬರ್ಧ ಜೋಳಿಗೆಯಲ್ಲಿ ತಮ್ಮ ಗೂಡಿಗೆ ಸೇರಬೇಕಾಗುತ್ತದೆ.